ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಆದರ್ಶ್ ಬಾಲ್ ವಿದ್ಯಾಲಯ್ ಇದು ರೀಸೆಂಟ್ ಆಗಿ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ವೆಬ್ ಸೀರೀಸ್ ಸ್ಟಾರಿಂಗ್ ಕೆ ಮೆನನ್, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಅಮೆಜಾನ್ ಪ್ರೈಮ್ OTT ಪ್ಲಾಟ್ಫಾರ್ಮ್. ಸ್ಟೋರಿ ಲೈನ್ಗೆ ಬರೋದಾದ್ರೆ, ಜ್ಞಾನೇಶ್ವರ್ ಸರ್ಕಾರಿ ಶಾಲೆಯ ಪ್ರಿನ್ಸಿಪಲ್ ಆಗಿರ್ತಾನೆ. ಪ್ರತಿ ವರ್ಷ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ರಿಸಲ್ಟ್ಸ್ ಅಲ್ಲಿ ಅವನ ಶಾಲೆಯ ವಿದ್ಯಾರ್ಥಿಗಳು ಯಾವಾಗ್ಲೂ ಹಿಂದೆ ಉಳಿದಿರ್ತಾರೆ. ಹೀಗಿರ್ಬೇಕಾದ್ರೆ ಒಂದು ದಿನ ಒಬ್ಬ ಸರ್ಕಾರಿ ಮೇಲಧಿಕಾರಿ ಆ ಸ್ಕೂಲಿಗೆ ವಿಸಿಟ್ ಕೊಟ್ಟು ಪ್ರಿನ್ಸಿಪಲ್ ಜ್ಞಾನೇಶ್ವರ್ಗೆ ಒಂದು ಗುಡ್ ನ್ಯೂಸ್ ಕೊಡ್ತಾರೆ. ಆ ವರ್ಷ ನಡೆಯುವಂತಹ 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್ಸ್ ಅಲ್ಲಿ ಟಾಪ್ 10 ಶಾಲೆಗಳ ಪ್ರಿನ್ಸಿಪಾಲರನ್ನ ಸ್ಪೆಷಲ್ ಟ್ರೈನಿಂಗ್ ಗೋಸ್ಕರ ಲಂಡನ್ ನಲ್ಲಿರುವಂತಹ ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಕಳಿಸೋದಾಗಿ ಒಂದು ಗುಡ್ ನ್ಯೂಸ್ ಕೊಡ್ತಾರೆ. ಈಗ ಪ್ರಿನ್ಸಿಪಲ್ ಜ್ಞಾನೇಶ್ವರ್ಗೆ ಆ ಒಂದು ಫಾರಿನ್ ಟ್ರಿಪ್ ಮೇಲೆ ಆಸೆ ಜಾಸ್ತಿಯಾಗಿ ಹೇಗಾದ್ರೂ ಮಾಡಿ ಆ ವರ್ಷ ನಡೆಯುವಂತಹ 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್ಸ್ ಅಲ್ಲಿ ಅವನ ಶಾಲೆಯನ್ನ ಟಾಪ್ 10 ಸ್ಥಾನಕ್ಕೆ ತಂದೆ ತರಬೇಕು ಅಂತ ಪಣ ತೊಡ್ತಾನೆ. ಅದಕ್ಕಾಗಿ ಅವನು ಮಾಡುವಂತಹ ಪ್ರಯತ್ನಗಳಾದ್ರೂ ಏನು, ಹಾಗೂ ಅವನ ಪ್ರಯತ್ನಗಳಲ್ಲಿ ಅವನಿಗೆ ಎದುರಾಗುವಂತಹ ಅಡೆತಡೆಗಳಾದ್ರೂ ಏನು, ಹಾಗೂ ಆ ಅಡೆತಡೆಗಳನ್ನೆಲ್ಲ ದಾಟಿ ಅವನು ಅಂದುಕೊಂಡ ಹಾಗೆ ಆ ವರ್ಷದ 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್ಸ್ ಅಲ್ಲಿ ಅವನ ಶಾಲೆಯನ್ನ ಟಾಪ್ 10 ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಆಗುತ್ತೋ ಇಲ್ವೋ ಅನ್ನೋದೇ ಒಂದು ವೆಬ್ ಸೀರೀಸ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಕೆ ಮೆನನ್ ಆಸ್ ಪ್ರಿನ್ಸಿಪಲ್ ಜ್ಞಾನೇಶ್ವರ್ ಕೂಲ್ ಅಂಡ್ ಕಾಮ್ ಪ್ರಿನ್ಸಿಪಲ್ ಆಗಿ ಅವ್ರದೇ ಸ್ಟೈಲಲ್ಲಿ ಆ ರೋಲ್ಗೆ ಅವರು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸು ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸರ್ಕಾರಿ ಶಾಲೆಗಳಲ್ಲಿ ನಡೆಯುವಂತಹ ಒಂದಷ್ಟು ಇನ್ಸಿಡೆಂಟ್ಸ್ ಗಳನ್ನ ಕ್ಲಬ್ ಮಾಡಿ ಈ ವೆಬ್ ಸೀರೀಸ್ ನ ಕತೆ ಮಾಡ್ಕೊಂಡಿದ್ದಾರೆ. ಆದ್ರೂ ಆ ಒಂದು ಸರ್ಕಾರಿ ಶಾಲೆಗಳ ಲೈಫ್ ನ ಡೀಟೇಲ್ ಆಗಿ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗಿಲ್ಲ, ಜಸ್ಟ್ ಸರ್ಫೇಸ್ ಲೇಯರ್ ಅಲ್ಲಿ ಟಚ್ ಮಾಡಿದ್ದಾರೆ ಅಂತ ನನ್ಗನ್ಸ್ತು. ಇದರಿಂದಾಗಿ ಸ್ಟೋರಿ ವೈಸ್ ನನಗೆ ವರ್ಕ್ ಆಗ್ಲಿಲ್ಲ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ 4 ಎಪಿಸೋಡ್ಸ್ ಸ್ಕ್ರೀನ್ ಪ್ಲೇ ಕಾಮಿಡಿ ಆಗಿ ತಗೊಂಡೋಗಿದ್ದಾರೆ. ಶುದ್ಧವಾದ ಹಿಂದಿ ಮಾತಾಡುವಂತಹ ಸ್ಟ್ರಿಕ್ಟ್ ಗ್ರಾಮರ್ ಟೀಚರ್ ರಿಲೇಟೆಡ್ ಸೀನ್ಸ್, ಆ ಏರಿಯಾ MLA ಗೋಲ್ಡಿ ಸ್ಕೂಲಲ್ಲಿ ಸ್ಪೀಚ್ ಕೊಡಬೇಕಾದ್ರೆ ಯಥಾವತ್ತಾಗಿ ಪೇಪರ್ ನೋಡ್ಕೊಂಡು ಓದೋದು, 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಕುಟ್ಟಾನ್ ಸ್ಟೇಟ್ ಟಾಪರ್ ಆಗಿ ಆ ಸ್ಕೂಲಿನ ಮಾನ ಮರ್ಯಾದೆ ಎತ್ತಿಡಿತಾನೆ ಅಂತ ಒಂದು ಆಸೆ ಇಟ್ಕೊಂಡಿದ್ದಂತಹ ಪ್ರಿನ್ಸಿಪಲ್ ಜ್ಞಾನೇಶ್ವರ್ಗೆ ಎಪಿಸೋಡ್ 1 ಎಂಡ್ ಅಲ್ಲಿ ಅವನಿಗೆ ಶಾಕ್ ಕೊಡೋದು, ಸ್ಟೂಡೆಂಟ್ ಕೌನ್ಸಿಲರ್ ಮುಕುಲ್ ಸರ್ ಜಂಕ್ ಫುಡ್ ನ ಡ್ರಗ್ಸ್ ಅಂತ ಹೇಳಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಸ್ಕೂಲಿನ ಓಲ್ಡ್ ಸ್ಟೂಡೆಂಟ್ KB ಆ ಕ್ಯಾರೆಕ್ಟರ್ ರಿಲೇಟೆಡ್ ಆಗಿ ಎಪಿಸೋಡ್ 2 ಅಲ್ಲಿ ಬರುವಂತಹ ಒಂದು ಟ್ವಿಸ್ಟ್, ಎಪಿಸೋಡ್ ನಂಬರ್ 3 ಅಲ್ಲಿ ಛೋಟಾ ಸ್ಟೂಡೆಂಟ್ ಬನ್ಸಿ ಗ್ರಾಮರ್ ಟೀಚರ್ ನ ಬ್ಲಾಕ್ ಮೇಲ್ ಮಾಡುವಂತಹ ಪೋರ್ಷನ್ಸ್ ಕ್ಯೂಟ್ ಆಗಿ ಬಂದಿದೆ. ಡೈರೆಕ್ಟರ್ ಆ ಕ್ಯಾರೆಕ್ಟರ್ ಕ್ಯೂಟ್ನೆಸ್ ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಎಪಿಸೋಡ್ ನಂಬರ್ 4 ಅಲ್ಲಿ ಬರುವಂತಹ ಎಲ್ಲಾ ಶಾಲೆಗಳ ಪ್ರಿನ್ಸಿಪಲ್ರ ಇಂಟರ್ವ್ಯೂ ಅಲ್ಲಿ ಫಂಡರ್ಸ್ ಮುಂದೆ ಜ್ಞಾನೇಶ್ವರ್ AI ಹೇಳಿದ್ದೇನೆ ನಂಬ್ಕೊಂಡು ಮಾಡ್ಕೊಳ್ಳುವಂತಹ ಒಂದು ಎಡವಟ್ಟು, ಈ ಎಲ್ಲಾ ಪಾಯಿಂಟ್ಸ್ ನನಗೆ ವರ್ಕ್ ಆಯ್ತು. ಇದರಿಂದಾಗಿ ಎಪಿಸೋಡ್ ನಂಬರ್ 1 to 4 ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಎಪಿಸೋಡ್ ನಂಬರ್ 5 to 7 ಗೆ ಬರೋದಾದ್ರೆ, ಎಪಿಸೋಡ್ ನಂಬರ್ 5 ಅಲ್ಲಿ ಆ ಏರಿಯಾ MLA ಗೋಲ್ಡಿ ಕ್ಯಾರೆಕ್ಟರ್ ನ ಒಂದು ಚಾಪ್ಟರ್ ಆಗಿ ಸಿಲೆಬಸ್ ಗೆ ಆಡ್ ಮಾಡುವಂತಹ ಐಡಿಯಾ ನನಗೆ ತೀರಾ ಕ್ರಿಂಜ್ ಅಂಡ್ ಅನ್ರಿಯಲಿಸ್ಟಿಕ್ ಆಗಿ ಬಂದಿದೆ ಅಂತ ಅನಿಸ್ತು. ಇದರಿಂದಾಗಿ ಎಪಿಸೋಡ್ ನಂಬರ್ 5 ನನಗೆ ವರ್ಕ್ ಆಗ್ಲಿಲ್ಲ. ಎಪಿಸೋಡ್ ನಂಬರ್ 6 ಅಲ್ಲಿ ಸ್ಕ್ರೀನ್ ಪ್ಲೇ ಅಲ್ಲಿ ಯೂಸ್ ಆಗಿರುವಂತಹ ಐಡಿಯಾಸ್ ನನಗೆ ಬೋರಿಂಗ್ ಫೀಲ್ ಕೊಡ್ತು. ಎಪಿಸೋಡ್ ನಂಬರ್ 6 ಸಹ ನನಗೆ ವರ್ಕ್ ಆಗ್ಲಿಲ್ಲ. ಎಪಿಸೋಡ್ ನಂಬರ್ 7 ಅಲ್ಲೂ ಅದೇ ಅನ್ರಿಯಲಿಸ್ಟಿಕ್ ಪೂರ್ ಜೋಕ್ಸ್. ಒಬ್ಬ 10th ಸ್ಟ್ಯಾಂಡರ್ಡ್ ಹುಡುಗನ್ಗೆ 29 ಆದ್ಮೇಲೆ ಯಾವ ನಂಬರ್ ಬರುತ್ತೆ ಅಂತ ಕೇಳಿದ್ರೆ 27 ಅಂತ ಹೇಳುವಂತ ದಡ್ರು ಯಾರಿರ್ತಾರೆ ಅಂತ ನನ್ಗಂತೂ ಅರ್ಥ ಆಗ್ಲಿಲ್ಲ. ತೀರಾ ಮೀನಿಂಗ್ಲೆಸ್ ಆಗಿ ಬಂದಿದೆ ಸ್ಕ್ರೀನ್ ಪ್ಲೇ. ಇನ್ನೊಂದು ಯಾವ್ದೋ ಒಂದು ಎಪಿಸೋಡ್ ಅಲ್ಲಿ ಒಬ್ಬ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಗೆ ನ್ಯಾಷನಲ್ ಬರ್ಡ್ ಯಾವ್ದು ಅಂತ ಕೇಳಿದ್ರೆ ಸರಿಯಾದ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಕನ್ಫ್ಯೂಷನ್ ಅಲ್ಲಿ ಯಾವ್ದೋ ಒಂದು ಬರ್ಡ್ ಹೆಸರನ್ನ ಹೇಳೋದನ್ನ ಕೇಳಿದೀನಿ. ಆದ್ರೆ ಇಲ್ಲಿ ಆ ಸ್ಟೂಡೆಂಟ್ ಒಂದು ಹೆಜ್ಜೆ ಮುಂದೆ ಹೋಗಿ ಚಿಕನ್ 65 ಅಂತ ತೀರಾ ಕ್ರಿಂಜ್ ಅಂಡ್ ಅನ್ರಿಯಲಿಸ್ಟಿಕ್ ಆನ್ಸರ್ ಕೊಡೋದು, ಡೈರೆಕ್ಟರ್ ಒಂದ್ ಸ್ವಲ್ಪ ಆದ್ರೂ ಲಾಜಿಕಲ್ ಆಗಿ ಯೋಚನೆ ಮಾಡಬೇಕಿತ್ತು. ಆಡಿಯನ್ಸ್ ನ ತೀರಾ ಗ್ರಾಂಟೆಡ್ ಆಗಿ ತಗೊಂಡಿರೋದು ನನಗೆ ಲೈಕ್ ಆಗ್ಲಿಲ್ಲ. ಪೂರ್ವ ಅನ್ನೋ ಒಂದು ಸ್ಟೂಡೆಂಟ್ ನ ಕ್ಯಾರೆಕ್ಟರ್ ನ ಥ್ರೂ ಸ್ಟೂಡೆಂಟ್ಸ್ ಗೆ ರಿಯಲ್ ಲೈಫ್ ಅಲ್ಲಿ ಯೂಸ್ ಆಗುವಂತ ಒಂದಷ್ಟು ವಿಷಯಗಳನ್ನ ಹೇಳಿರೋದು ನನಗೆ ಲೈಕ್ ಆಯ್ತು. ಅಟ್ಲೀಸ್ಟ್ ಈ ವೆಬ್ ಸೀರೀಸ್ ನ ಎಂಡಿಂಗ್ ಅಲ್ಲಾದ್ರೂ ಸ್ಕ್ರೀನ್ ಪ್ಲೇ ನ ಸೆನ್ಸಿಬಲ್ ಆಗಿ ಮಾಡಿರೋದು ಆಡಿಯನ್ಸ್ ನ ಪುಣ್ಯ ಅಂತಾನೆ ಹೇಳ್ಬೋದು. ಇನ್ನು ಎಪಿಸೋಡ್ ನಂಬರ್ 5 to 7 ಅಲ್ಲಿ ನಾನು ಆಗ್ಲೇ ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಂಗೆ ತುಂಬಾನೇ ಅನ್ವಾಂಟೆಡ್ ಅಂಡ್ ಫಾಲ್ತು ಸೀನ್ಸ್ ಅಂಡ್ ಡೈಲಾಗ್ಸ್ ನ ಆಡ್ ಮಾಡೋದ್ರಿಂದ ನನಗೆ ಆ ಲಾಸ್ಟ್ 3 ಎಪಿಸೋಡ್ಸ್ ವರ್ಕ್ ಆಗ್ಲಿಲ್ಲ. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಗೆ ಬರೋದಾದ್ರೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಡೀಸೆಂಟ್ ಆಗಿ ಬಂದಿದೆ, ಮತ್ತೆ 1-2 ಸಾಂಗ್ ಇದ್ದಂಗಿತ್ತು, ಅದನ್ನು ಸಹ ಇಂಪ್ರೆಸಿವ್ ಆಗಿ ಬಂದಿದೆ. ಸ್ಟೋರಿ ಹಾಗೂ ಲಾಸ್ಟ್ 3 ಎಪಿಸೋಡ್ಸ್ ಮೇಲೆ ಇನ್ನೂ ಸ್ವಲ್ಪ ವರ್ಕ್ ಮಾಡಿದ್ರೆ ಈ ವೆಬ್ ಸೀರೀಸ್ ನ ಓವರ್ ಆಲ್ ಔಟ್ಪುಟ್ ಆವರೇಜ್ ಇಂದ ಅಬವ್ ಆವರೇಜ್ ಆಗಿ ಬರ್ಬೋದಿತ್ತು. ಓವರ್ ಆಲ್ ಆಗಿ ನನಗೆ ಒಂದು ವೆಬ್ ಸೀರೀಸ್ ಆವರೇಜ್ ಫೀಲಿಂಗ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ವೆಬ್ ಸೀರೀಸ್ ಗೆ ಕೊಡ್ತಾ ಇರುವಂತ ರೇಟಿಂಗ್ 2.5 out of 5. ಇದಿಷ್ಟು ಈ ವೆಬ್ ಸೀರೀಸ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ವೆಬ್ ಸೀರೀಸ್ ನೋಡಿದಿರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.